ಸದಸ್ಯರೇ, ಮತ್ತು ವೇದಿಕೆಯಲ್ಲಿ ಉಪಸ್ಥಿತರಿರುವಂಥ ಶ್ರೀ ಕ್ಷೇತ್ರದ ಎಲ್ಲ ಭಕ್ತ ಸಹೋದರ ಸಹೋದರಿಯರೇ, ಬಂದಿರುವಂಥ ಎಲ್ಲ ಭಕ್ತ ಸಹೋದರ ಸಹೋದರಿಯರೇ, ಹೆಚ್ಚಿಗೆ ಮಾತನಾಡೋ ಅಗತ್ಯ ಇಲ್ಲ. ಜೈನ್ ಅವರು ಒಂದಿಷ್ಟು ವಿಷಯಗಳು ಹೇಳಿದ್ದಾರೆ, ಹಕ್ಕರೆ ಅವರು ಮಾತಾಡಿದ್ದಾರೆ. ಈ ವಿಷಯಗಳು ಪ್ರತಿಯೊಬ್ಬರಿಗೂ ಗೊತ್ತಿದೆ, ನಾನು ಅದನ್ನೇ ಹೇಳಕ್ಕೆ ಹೋಗೋದಿಲ್ಲ. ಇದು ಹಿಂದೆ ಯಾರಿದ್ದಾರೆ ಏನಿದ್ದಾರೆ ಅಂತ ಹೇಳಿ ಸರ್ಕಾರದಲ್ಲಿದ್ದವರಿಗೂ ಕನ್ಫ್ಯೂಷನ್, ಹೊರಗಡೆ ಇದ್ದೋ ನಮಗೂ ಕೂಡ ಕನ್ಫ್ಯೂಷನ್. ಯಾರಿಗೇನೇ ಧರ್ಮಸ್ಥಳದ ಬಗ್ಗೆ ಈ ನಾಡಿನ ಜನರಿಗೆ ಇರ್ತಕ್ಕಂಥ ಭಾವನೆ ಅರ್ಥ ಮಾಡಿಕೊಂಡು ಸರ್ಕಾರಗಳು ಮತ್ತು ಮಾಧ್ಯಮಗಳು ಕೆಲಸ ಮಾಡಬೇಕು. ಭಕ್ತರ ಭಾವನೆಗಳಿಗೆ ಧಕ್ಕೆ ಆಗದ ಹಾಗೆ ಮಾಡಿ ನಡ್ಕೋಬೇಕು. ಧರ್ಮಸ್ಥಳ ಅಂತ ಹೇಳಿದ್ರೆ ಧರ್ಮಸ್ಥಳ ಅಂತ ಹೆಸರೇ ಹೇಳ್ತಿರ್ಲಿಲ್ಲ. ನಮ್ಮ ಹಳ್ಳಿನಲ್ಲೆಲ್ಲ ಹೇಳೋರು, ನಮ್ಮ ಹಳ್ಳಿಯಿಂದ ಈಗಲೂ ಹೇಳ್ತಾರೆ, ದೇವರಿಗೆ ಹೋಗ್ತೀವಿ, ಧರ್ಮಸ್ಥಳಕ್ಕೆ ಹೋಗ್ತೀವಿ ಅಂತ ಹೇಳಿ ದೇವರಿಗೆ ಹೋಗ್ತೀವಿ, ಕೆಳಗಿನ ದೇವರಿಗೆ ಹೋಗ್ತೀವಿ, ಹೀಗೆಲ್ಲ ಮಾತಾಡೋದು ಎಷ್ಟೇ ಹೇಳ್ತೀವಿ. ಮತ್ತೆ ಬಹಳ ಶ್ರದ್ಧಾಭಕ್ತಿಯಿಂದ ಹೋಗೋರು, ಹುಟ್ಟು ಚೀಟಿಯಿಂದ ಹೋಗೋರು. ಧರ್ಮಸ್ಥಳ ವಿಶೇಷ ಏನು ನೋಡಿ ಕೇಳಿದ್ವಿ, ಇನ್ನೊಂದು ವರ್ಷ ಹೋಗಿದ್ದೀವಿ ನಾವು, ಇವೆಲ್ಲ ಹೋಗಿದ್ದೀವಿ. ಅಲ್ಲಿ ಜಾತಿ ಮತ ಏನು ಎಲ್ಲರೂ ಒಟ್ಟಿಗೆ ತುಂಬ ಊಟ ಮಾಡ್ತಾರೆ, ಎಲ್ಲರೂ ಒಟ್ಟಿಗೆ ದರ್ಶನ ಮಾಡ್ತಾರೆ. ಇದು ಆ ಕ್ಷೇತ್ರದ ಹೇಳಿ ಹೇಗೆ ಹೇಳಬೇಕು ಅಲ್ಲ, ಅದ್ರ ಬಗ್ಗೆ ನಾವು ಮಾತಾಡೋಕ್ಕೆ ಏನೂ ಅಲ್ವೇ ಅಲ್ಲ. ಅಲ್ಲಿ ಇದನ್ನು ಭಾಳ ಜನ ನೋಡಿಲ್ಲ. ಯಾರು ಬೇಕಾದ್ರೂ ಹೋಗ್ಬೋದು, ಯಾರು ಬೇಕಾದ್ರೂ ಬರ್ಬೋದು. ಜಾತಿ ಧರ್ಮ ನೀರು ಕೀಳು ಬರುವ ಶ್ರೀಮಂತ ಯಾವುದೇ ಭೇದ ಭಾವ ಇಲ್ಲಿರ್ತಕ್ಕಂಥ ಕ್ಷೇತ್ರ ಧರ್ಮಸ್ಥಳ. ಅಂಥ ಕ್ಷೇತ್ರದ ಬಗ್ಗೆ ಆ ಪ್ರಚಾರ ಅಪಪ್ರಚಾರ ಯಾರು ಎಷ್ಟೇ ಪ್ರಚಾರ ಮಾಡೋದು ಏನೂ ಆಗೋದಿಲ್ಲ. ಆದರೆ ಮನಸ್ಸಿಗೆ ಆ ನೋವನ್ನು ಹೇಳಿಕೊಳ್ಳಲಿಕ್ಕೆ ಇದೊಂದು ವೇದಿಕೆ, ತೋರ್ಪಡಿಸಲಿಕ್ಕೆ ಇದೊಂದು ಮೆರವಣಿಗೆ, ಇದೊಂದು ಪ್ರತಿಭಟನಾ ಸಭೆ ಅಂತ ನಾನು ಭಾವಿಸ್ತೇನೆ. ಒಂದು ವೇಳೆ ಈ ಧರ್ಮ 5,000 ವರ್ಷಗಳಿಂದ ಇದೆ, ಸನಾತನ ಧರ್ಮ. ಆದರೆ ಅನೇಕ ಕೌರವರು ಹಿಂದೂ ಧರ್ಮದಲ್ಲಿ ಇದ್ದಾರೆ. ಅನೇಕರು ಅನೇಕ ಸಂದರ್ಭದಲ್ಲಿ ನಾಶ ಮಾಡಲಿಕ್ಕೆ ಪ್ರಯತ್ನ ಮಾಡಿದ್ರು, ಏನೂ ಆಗಲಿಲ್ಲ. ಆದರೆ ಈಗೀಗ ಗಂಡಾಂತರ ಇದೆ. ಯಾಕೆಂದರೆ ನಮ್ಮವರೇ ನಮ್ಮ ಕೈ ತೋರಿಸ್ತಾರೆ, ಅದಕ್ಕಾಗಿ ಗಂಡಾಂತರ ಇದೆ ಅಂತ ಭಯ, ಅದಕ್ಕಾಗಿ ಆಕ್ರೋಶ, ಅದಕ್ಕಾಗಿ ಹಿರಿಯರು ನಮಗೆ ಎಚ್ಚರಿಕೆಯಿಂದ ಇರಬೇಕು ಅಂತ ಹೇಳ್ತಾರೆ. ಯಾಕೆ ನೀವು ಭಯ ಪಡ್ಕೊತೀರಿ? 5,000 ವರ್ಷದಿಂದ ಇದ್ದು ಯಾರೇನೂ ಮಾಡೋಕ್ಕಾಗಲ್ಲ ಅಂತ ನಾವೆಲ್ಲ ಹೇಳ್ಬೋದು. ಆದರೆ ಹಿಂದೆ ನಮ್ಮವರು ಒಟ್ಟಿಗಿದ್ರು, ಬೇರೆಯವರು ದಾಳಿ ಮಾಡ್ತಿದ್ರು. ಅದು ಬ್ರಿಟಿಷರಿರಲಿ, ಅದು ಮೊಘಲರಿರಲಿ, ಅದು ಅಲೆಕ್ಸಾಂಡರ್ ಇರಲಿ, ಅದು ಈಗ ಹಾಗಾಗ್ತದೆ. ಅದಕ್ಕಾಗಿ ನಾವು ಹುಡುಕಬೇಕಾಗಿತ್ತು, ಅದಕ್ಕಾಗಿ ಧಿಕ್ಕಾರಕ್ಕೆ ಹೋಗ್ಬೇಕಾಗಿತ್ತು, ಅದಕ್ಕಾಗಿ ಕ್ಷೇತ್ರದ ಪರವಾಗಿ ಜೈಕಾರ ಹಾಕಬೇಕಾಗಿತ್ತು. ನಿಮಗೆಲ್ಲ ಗೊತ್ತಿದೆ, ನೋಡಿದ್ದೀರಿ ವಾಟ್ಸಪ್ ಯೂನಿವರ್ಸಿಟಿ. ನಾವೆಲ್ಲ ಒಂದು ಕುಲ್ಮೆ, 2 ಕುಲ್ಮೆ ಇದ್ವು. ಒಂದು ಕಬ್ಬಣದ್ದು ಕಮ್ಮಾರದ್ದು, ಇನ್ನೊಂದು ಅಕ್ಕ ಸಾಲಿದ್ದು ಬಂಗಾರ ಮಾಡೋದು. ಆಗ ಬಂಗಾರ ಹೇಳ್ತಂತೆ ಕಬ್ಬಣದ ಹೊಡಿಬೇಕಾದ್ರೆ ಹೊಯ್ಕಂತಿದ್ದಳು, ಚಣ ಹಾಕೊಂಡು ಹೊಡಿತಿದ್ನಲ್ಲ, ಯಾಕೆ ನಂಗೆ ಹೊಯ್ಕಂತೀಯ ಅಂತ ಬಂಗಾರ ಕೇಳ್ತಾರೆ. ಕಬ್ಬಣ ಕುಲ್ಮೆ ಏನು ಸೌಂಡು ಬಡ ಬಡ ಹೊಯ್ಕಂತಿರ್ತಿ, ಯಾರೋ ನೋಡ್ಬೋದು. ನಾನು ಹೊಯ್ಕಂತಿಲ್ಲಪ್ಪ, ನನ್ನ ಕಷ್ಟ ಅದು, ನನಗೆ ಇನ್ನೂ ಕಷ್ಟ ಕೊಡ್ತಾನೆ, ಸಣ್ಣ ಸುತ್ತಿಯಲ್ಲಿ ಹೊಡಿತಾನೆ, ಕಾಯಿಸ್ತಾನೆ, ಪದೇ ಪದೇ ಕಾಯಿಸ್ತಾನೆ, ಹಾಕ್ತಾನೆ, ಎತ್ತಾನೆ, ತಿರುಗ್ತಾನೆ, ಸಣ್ಣ ಸಣ್ಣ ಸುದ್ದಿ ಹೊಡಿತಾನೆ, ಹಾಕಿ ಚುಚ್ತಾನೆ. ಆದ್ರೆ ನಾನು ಸುಮ್ಮನಿಲ್ಲೇನಪ್ಪ ಅಂತ ಹೇಳ್ತಾರೆ ಕಬ್ಬಣ, ಬಂಗಾರ. ಆಗ ಕಬ್ಬಣ ಹೇಳ್ತಂತೆ, ಹೌದಪ್ಪ ನಿನಗೆಲ್ಲ ಮಾಡ್ತಾರೆ, ತಡ್ಕೊಂತೀಯ, ಯಾರು ನಿನಗೆ ಮಾಡೋರು, ಹಿಂಸೆ ಕೊಡೋರು ಬೇರೆಯವರು. ಕಬ್ಬಣ ಸುದ್ದಿಗೆ ನೀವು ಹೊಡಿತಾನೆ, ನನಗೆ ಹಾಗಲ್ಲ, ಕೆಳಗೂ ನಮ್ಮವನೇ, ಮೇಲೂ ನಮ್ಮವನೇ, ನಮ್ಮವನೇ ಹಿಡಿತಿದ್ದಾನೆ, ಅದಕ್ಕೆ ಕರ್ಕೊಂಡಾಗ್ತದ, ನಮ್ಮವನೇ ಹಿಡಿತಾನೆ. ಹಾಗೆ ತಿಮ್ಮರೋಡಿಯಲ್ಲಿ, ಮತ್ತೊಬ್ಬರಿರಲಿ, ಸರ್ಕಾರದವರಿರಲಿ, ವಿರೋಧ ಪಕ್ಷದಲ್ಲಿ ನಮ್ಮವರೇ ಅಲ್ಲಿ ಸೇರ್ಕೊಂಡು ಮಾಡ್ತಾರೆ. ಹಾಗಾಗಿ ಕರ್ಕೊಳಕ್ಕಾಗ್ತಿಲ್ಲ, ಗಂಡಾಂತರಿಗೆ ಅಂತ ನಮ್ಮ ಹಿರಿಯರೆಲ್ಲ ಎಚ್ಚರಿಸ್ತಾರೆ ಕೆಲವರು. ಹಿಂದೆ ಹಾಗಿರಲಿಲ್ಲ. ಹಾಗಾಗಿ ನಾವು ಎಚ್ಚರಿಕೆಯಿಂದ ಇರಬೇಕು. ಅದಕ್ಕಾಗಿ ಸಂಘಟನೆಗಳನ್ನು ಮಾಡಿ ನಮ್ಮ ಧ್ವನಿಯನ್ನು ಎತ್ತರಿಸಬೇಕು. ನಾವು ಕೆಲವು ಸರಿ ಹೊಯ್ಕೋಬೇಕು, ಧಿಕ್ಕಾರ ಕೂಗಬೇಕು, ಜೈಕಾರ ಹೇಳಬೇಕು.
ಇದರಲ್ಲಿ ಏನೂ ಆಗಲ್ಲ, ಯಾವೇನೂ ಮಾಡೋಕ್ಕಾಗೋದಿಲ್ಲ. ಆದರೂ ನಾವು ವೈಯಕ್ತಿಕ ಬೆಂಬಲವನ್ನು ಕೊಡಬೇಕಲ್ಲ. ನಾವು ಭಕ್ತರಾಗಿ ನಾವು ಸುಮ್ಮನೆ ಹಾಕಿದ್ರು ನಾವು ಹೇಗೆ ತಕ್ಕೊಳ್ಳೋದು? ಅವ್ರು ಹೊಡಿತಕ್ಕಂಥ JCB ಅದು ಮಣ್ಣಿಗೆಲ್ಲ ಹೊಡೆಯೋದು, ಪ್ರತಿಯೊಬ್ಬ ಭಕ್ತನಿಗೆ ಎದೆ ಮೇಲೆ ಹೊಡಿತಾರೆ, ಭಕ್ತನ ಭಾವನೆಗಳ ಮೇಲೆ ಹೊಡಿತಾರೆ, ಭಕ್ತನ ಭಾವನೆಗಳ ಮೇಲೆ ಪೆಟ್ಟು ಬೀಳ್ತಾ ಇದೆ. JCB ಹಾಕಿ ಕುಡಿತಾರೆ. ಅವಾಗ ಏನು ಆಗ್ಬೋದು? ಅವ್ರು ಹೇಗೆ ತಡ್ಕೋಬಹುದು? ಅವರಿಗೂ ಅದೇ ನೋವು ಇರ್ಬೋದು. ಧರ್ಮಾಧಿಕಾರಿ ಕುಟುಂಬಕ್ಕೆ ಇನ್ನೇನಾಗಿರ್ಬೋದು. ಹಿಂದೆ ಒಂದು ಕಾಲ ಇತ್ತು, ಹಣಗಳು ಬೀಳೋದು ಹೌದಲ್ಲೇ ಬೀಳ್ತಿದ್ವು ಏನೋ, ಯಾರೋ ಈ ಬಡತನ ಹಿಂದೆ ಕೇವಲ 25 ವರ್ಷದ ಬಡತನ ಇತ್ತು, 50 ವರ್ಷದಿಂದ ಇನ್ನೂ ಬಡತನ ಇತ್ತು. ಆಗ ಇವರು ಅನಾಥರು ಅವರು ಇವರು ಹೋಗೋರು ಹೇಗೋ ಅದರಲ್ಲಿ ಮುಟ್ಕೊಂಡು ಅಲ್ಲೇ ಇದ್ದು ಉಂಡು ತಿಂದು ಜೀವ ಬಿಡೋರು. ಏನು ಮಾಡ್ಬೇಕು? ಅದಕ್ಕೆ ನಿನ್ನೆ ಸ್ಟೇಟ್ಮೆಂಟ್ ಮಾಡಿದ್ದಾರೆ. ದಿನ ಸುಮ್ಮನಿತ್ತು, ತಡ್ಕೊಂಡ್ರು ಅದು ಸತ್ಯ ಹೇಳಲೇಬೇಕಲ್ಲ ಅಂತ ಹೆಗ್ಡೆಯವರು ನಿನ್ನೆ ಸ್ಟೇಟ್ಮೆಂಟ್ ಮಾಡಿದ್ದಾರೆ, ನೋಡಿದ್ರು. ಈಗ ಆಗ್ತಿತ್ತು, ಅವರನ್ನ ಪಂಚಾಯಿತಿಯವರು ಅಥವಾ ಸಂಬಂಧಪಟ್ಟಾಗ ಆ ಕಾಲಕ್ಕೆ ಆಗಿನ ಕಾನೂನಿಗೆ ಆಗಿನ ರೀತಿ ರಿವಾಜಿಗೆ ಎಲ್ಲರೂ ಹಣ ಒಂದೇ ಉಳಿದು ಅದನ್ನೇ ಹಿಡ್ಕೊಂಡು ಇನ್ಯಾರಪ್ಪ ಅಂತ ಅವ್ಯಾರಪ್ಪ ಅಂತ ಅನಾಮಧೇಯ ಬಂತ ಅದೆಲ್ಲ ನೀವು ನೋಡಿದ್ರೆ ಅನುವರ್ಗಳಿಗೆ ಹೋಗಲ್ಲ. ನಾವು ಒಟ್ಟಾಗಿರ್ಬೇಕು. ಧರ್ಮ ಹೀಗೆ ಬಿಡ್ತಾ ಹೋದ್ರೆ ನಾವು ಸಂಕಷ್ಟದಲ್ಲಿ ಸಿಗಾಕೊಂಡು ಹೋಗ್ತೀವಿ. ಯಾಕಂದ್ರೆ ನಮ್ಮವರೇ ಕೈ ಜೋಡಿಸ್ತಾರೆ. ಏನಿತ್ತು 20 ದಿನದ ಹಿಂದೆ 22 ದಿನದ ಹಿಂದೆ ಮಾಧ್ಯಮದ ಸ್ನೇಹಿತರು ನಾವೆಲ್ಲ ಇದ್ದೀವಿ, ಇಲ್ಲಿ ಇದ್ದೀವಿ. ತಾವು ಏನು ಇರ್ಬೋದೇನೋ ಹಿಂದೆ ರಾವಣನ ಯುದ್ಧದಲ್ಲಿ ಯುದ್ಧ ನಡೀತಾ ಇತ್ತು, ಶುರುವಾಯಿತು. ಜೈ ರಾಮನ ಜೈ ರಾಮ ಒಂದೇ ಕೇಳ್ತಿತ್ತು. ರಾವಣ ಅಂತಾನೋ ರಾಮ ಅಂತ ಗೊತ್ತಾಗ್ತಿತ್ತು. ಜೈ ಅನ್ನೋದು ಮಾತ್ರ ಕೇಳ್ತಿತ್ತು. ಯಾರಿಗೂ ಅಲ್ಲಿ ಜೈ ಯಾರ ಕಡೆ ಯಾರಿಗೆ ಹಾಕಿದ್ರೆ ಅವ್ರಿಗೆ ಜೈ, ನಾವು ಜೈ ಅಂತಿದ್ವಲ್ಲ ಸ್ವಾಮಿ ಅಂತ ಎಲ್ಲರೂ ಜೈ ಅಂತಿದ್ರು. ಯಾರಿಗೆ ಜೈ ಅಂತ ನಮ್ಗೆ ಗೊತ್ತಿಲ್ಲ. ರಾಮನೋ ಯುದ್ಧ ವಾರ್ತಾ ಬಂತಲ್ಲ ರಾಮನ ಕಡೆಗೆ, ಶ್ರೀರಾಮ್ ಕಿ ಜೈ. ಯುದ್ಧ ಯಾರ ಕಡೆ ಜಯ ವಾರ್ತೆ ಬಂತು, ಗೆಲುವಿನಂತ ಬಂತು, ಅವ್ರ ಹೆಸರು ಜೋರಾಯಿತು, ಜೈ ಅನ್ನೋದು ನಿಧಾನ ಆಯಿತು. ಹಾಗೆ ನಾವು ಕನ್ಫ್ಯೂಷನ್ ಆಯಿತು ಮಾಧ್ಯಮದ ಸ್ನೇಹಿತರಿಂದ. ನಾನು ಆಪಾದನೆ ಮಾಡ್ತಾ ಇಲ್ಲ, ಯಾರ ಮೇಲೆ ದೂರ್ತಾ ಇಲ್ಲ, ಅನುಮಾನಕ್ಕೆ ಎಡೆ ಕೊಡೋಕೆ ಆಯ್ತು ಕೊಡ್ತೀನಿ. ಈಗ ತಮಗೂ ಗೊತ್ತಾಗಿದೆ, ಮಾಧ್ಯಮಕ್ಕೂ ಗೊತ್ತಾಯ್ತು, ಜನರಿಗೂ ಗೊತ್ತಾಯ್ತು. ಹಾಗಾಗಿ ನಾವು ಯಾವತ್ತು ಎಚ್ಚರದಂತೆ ಎಲ್ಲ ಒಟ್ಟಾಗಿರೋಣ ಅಂತ ಹೇಳ್ತಾ, ಮತ್ತೆ ಶೆಟ್ಟಿ ಅಂತ ಹೇಳ್ತೇವೆ. ನಾವು ಹೇಳೋದು ಹೌದು, ಅದು ಆಗಿದ್ದು ಹೌದು, ನಿಜ. ಸರ್ಕಾರದಿಂದ ಇದ್ದವರು ಹೇಳ್ತಾರೆ. DK ಅವರು ಸ್ಟೇಟ್ಮೆಂಟ್ ಮಾಡಿದ್ರು. ಅವರು ಉಪಮುಖ್ಯಮಂತ್ರಿ, ಯಾವ ಮುಖ್ಯಮಂತ್ರಿಗೆ ನಾವು ಕಮ್ಮಿ ಇಲ್ಲ. ಕ್ಯಾಬಿನೆಟ್ ಅಲ್ಲಿ SIT ರಚನೆ ಮಾಡುವಾಗ ಏನ್ ಹೇಳಿದ್ರಿ ಅಂತ ಹೊರಬಂದು ಹೇಳೋ ಹಾಗಿಲ್ಲ, ಅದು ಗೊತ್ತಿದೆ. ಯಾರೊಬ್ಬ ವಿರೋಧ ಮಾಡಿದ್ರು ಕ್ಯಾಬಿನೆಟ್ಗೆ ಯಾವುದೇ ಬಿಲ್ ಪಾಸ್ ಆಗಲ್ಲ. ಇದು ಈ ದೇಶದ ಸಂವಿಧಾನ. ಯಾರೊಬ್ಬರು ಅಕಸ್ಮಾತ್ ಇದ್ರು ಅದು ಡ್ರಾಪ್ ಆಗುತ್ತೆ ಸಬ್ಜೆಕ್ಟ್. ಇದು ಗೊತ್ತಿರಲಿಲ್ಲ ರಾಜಕಾರಣಿಗಳಿಗೆ. ಈಗ 36 ಜನ ಮಂತ್ರಿಗಳಿದ್ದಾರೆ, ಮುಖ್ಯಮಂತ್ರಿ ಸೇರಿ 35 ಇದ್ದಾರೆ. ಈಗ 2 ಜನ ಕಮ್ಮಿ ಆಗ್ಯಾರ, 33, 32 ಇದ್ದಾರೆ. ಒಬ್ಬ ಇದಾಗಲ್ಲ ಅಂದ್ರೆ ಬಹುಮತದ ಮೇಲೆ ಆಗಲ್ಲ, ಸರ್ವಾನುಮತದ ಮೇಲೆ ಆಗಲ್ಲ, ಸಹಮತದ ಮೇಲೆ ಕ್ಯಾಬಿನೆಟ್ ಆಗ್ತದೆ. ಅಲ್ಲಿ ಯಾಕೆ ಮಾತಾಡಲಿಲ್ಲ DK ನೀವು? ಅಲ್ಲಿ ಕೇಳಬೇಕು, ಮಾಡಿಕೊಡುದು. ಇದು ನಮ್ಮೆಲ್ಲರ ಭಾವನೆ ಮೇಲೆ ಹೇಳಿ ಸತ್ಯ ಇರ್ಬೋದು, ಭಾವನೆ ಮೇಲೆ ಕಟ್ಟಾಗ್ತದೆ. ಅದರಿಂದ ಇದು ಮಾಡಿಕೊಡುದು SIT. ಯಾರು ಹೇಳ್ತಾರೆ ಅಂತ ಅವ್ರೊಬ್ಬರು ಹೇಳಿದ್ರು SIT ರಚನೆ ಆಗಲ್ಲ. ಕ್ಯಾಬಿನೆಟ್ ಯಾವ ತೀರ್ಮಾನ ಆಗಲ್ಲ, ಒಂದು ಮೂಲೆ ಅಲ್ಲಿ ಮಾತಾಡಬೇಕಾಗಿತ್ತು. ಈಗ ಮಾತಾಡ್ತೀರಿ, ಈಗ ಹೀಗೆ ಯುದ್ಧ ವಾರ್ತಾ ಬಂದಂಗು ಜೈ ಅಂತ ಹೇಳ್ತೀವಿ. ಈಗ ಹೆಗ್ಗರಿಗೆ ಜೈ, ಧರ್ಮಸ್ಥಳಕ್ಕೆ ಜೈ. ಹೀಗೆ ಒಂದಿಷ್ಟು ವೈರುಧ್ಯಗಳು ನಮ್ಮೆಲ್ಲರಲ್ಲಿ ಇದೆ. ಆ ವೈರುಧ್ಯಗಳನ್ನು ಹೋಗಲಾಡಿಸಿಕೊಂಡು ಎಲ್ಲ ಪಕ್ಷ, ಪಾರ್ಟಿ, ಜಾತಿ, ಮತ, ಧರ್ಮ, ಸರ್ಕಾರ, ವಿರೋಧ ಪಕ್ಷ ಎಲ್ಲರೂ ಒಟ್ಟಾಗಿ ಧರ್ಮ ಉಳಿಸೋದ್ರತ್ತ, ಧರ್ಮಸ್ಥಳ ಉಳಿಸೋದ್ರತ್ತ ಉಳಿದಿದೆ. ನಾವ್ಯಾರು ಉಳಿಸಕ್ಕೆ ಆ ಭಾವನೆಗಳ ಜೊತೆಗೆ ಹೆಗ್ಗರಿಗೆ ನೋವಿನ